ಇದೇ 30 ತಾರೀಕು ಒಂದು ಸಿನಿಮಾ ರಿಲೀಸ್ ಇದೆ, ಒಂದಲ್ಲ 10 ಸಿನಿಮಾಗಳಿದಾವೆ. ಸೊ ಜೊತೆಗೆ ಈ ಸಿನಿಮಾ ಕೂಡ ರಿಲೀಸ್ ಇದೆ ಆಲ್ರೆಡಿ ನಿನ್ನೆ. ಈ ಸಿನಿಮಾದ ಪೈಟ್ ಪ್ರೀಮಿಯರ್ ಶೋ ಆಯ್ತು. ಥಿಯೇಟರ್ ಒಳಗಡೆ ಇದ್ದಿದ್ದಂತಹ ಅವೈಲಬಿಲಿಟಿ 250ರಿಂದ 300 ಜನ ಇರ್ಬೋದು. ಬಟ್ ಥಿಯೇಟರ್ ಹತ್ರ ಬಂದಿದ್ದು 550 ಜನ, 300 ಜನ ವಾಪಸ್ ಹೋಗಿದ್ದಾರೆ ಟಿಕೆಟ್ ಇಲ್ಲ ಅಂತ ಬೈಕೊಂಡ್ಬಿಟ್ಟು. ಸೊ ಅಮೃತಾಂಜನ್ ಸಿನಿಮಾದ ಪವರ್ ಇದು ಗೊತ್ತಿಲ್ಲ ಫಸ್ಟ್ ಡೇ. ಸೊ ಪೈಟ್ ಪ್ರೀಮಿಯರ್ಗೆ ಈ ಲೆವೆಲ್ ಬಂದಿದೆ ಅಂದ್ರೆ ವೆರಿ ಗುಡ್ ಸೈನ್ ಇದೆ ಆಕ್ಚುಲಿ. ಸೊ ಥಿಯೇಟರ್ಗೂ ಇದೇ ತರ ಬರಬೇಕು ಫಸ್ಟ್ ಶೋ ಇಂದ. ಸಿನಿಮಾ ವಿಚಾರಕ್ಕೆ ಬಂದ್ರೆ ಸೀರಿಯಸ್ಲಿ ಗುರು ಎಷ್ಟು ಎಂಜಾಯ್ ಮಾಡ್ತೀರಾ ಅಂದ್ರೆ, ಲಾಸ್ಟ್ ಇಯರ್ ಸೂಪರ್ ಸಿನಿಮಾ ರಿಲೀಸ್ ಆಗಿತ್ತು. ಆ ಸಿನಿಮಾ ಬಿಟ್ರೆ ನಾನು ಅಷ್ಟು ಎಂಜಾಯ್ ಮಾಡಿದ್ದು, ನಾನು ಅಷ್ಟು ನಕ್ಕಿದ್ದು ಇದೇ ಸಿನಿಮಾಗೆ. ಮೇಜರ್ಲಿ ಗೌರವ್ ಶೆಟ್ಟಿ ಅವ್ರ ಪಾತ್ರ ನಂಗೆ ಸಖತ್ ಇಷ್ಟ ಆಯ್ತು. ಆಮೇಲೆ ಸಿನಿಮಾ ವಿಚಾರಕ್ಕೆ ಬಂದ್ರೆ ಸುಧಾಕರ್ ಅವರ ಪಾತ್ರ, ಪಾಯಲ್ ಚಂಗಪ್ಪ ಅವರ ಪಾತ್ರ, ಕಾರ್ತಿಕ್ ರುವಾರಿ ಅವರ ಪಾತ್ರ ಏನು ಸಖತ್ ನೆಕ್ಸ್ಟ್ ಲೆವೆಲ್. ಆಕ್ಚುಲಿ ಶಾರ್ಟ್ ಮೂವಿ ನೋಡ್ದಂಗೆ ಇತ್ತು, ಆದ್ರೆ ಸಿನಿಮಾ ನೋಡ್ದಂಗೂ ಸಹ ಇತ್ತು. ಏನಕ್ಕೆ ನಾವು ಶಾರ್ಟ್ ಮೂವಿ ನೋಡಿ 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 ಅವನ್ನ ಟಿವಿಗಳಲ್ಲಿ ಥಿಯೇಟರ್ ಒಳಗಡೆ ಶಾರ್ಟ್ ಮೂವಿನ ಪ್ಲೇ ಆಗ್ತಿದ್ಯಾ ಅಂತ ಅನ್ಸುತ್ತೆ. ಆದ್ರೆ ಹೋಗ್ತಾ 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 ನೀವ್ ಎಷ್ಟು ಕನೆಕ್ಟ್ ಆಗ್ತಿರೋ ಸಿನಿಮಾಗೆ ಅಂದ್ರೆ ನೆಕ್ಸ್ಟ್ ಲೆವೆಲ್. ಮತ್ತ ನಾನೆಲ್ಲೋ ಶಾರ್ಟ್ ಮೂವಿನೆಲ್ಲ ಜೋಡಿಸ್ಬಿಟ್ಟು ಏನೋ ಮಾಡಿದ್ದೀನಿ ಅನ್ಕೊಂಡ್ರೆ ನೆವರ್. ಆಕ್ಚುಲಿ ಅದಕ್ಕೆ 0 ಎಕ್ಸ್ಪೆಕ್ಟೇಷನ್ ಯಾವತ್ತೂ ಥಿಯೇಟರ್ ಒಳಗಡೆ ಹೋಗ್ಬೇಕು. ನೀವು ಒಳಗಡೆ ಹೋದ್ಮೇಲೆ ನಿಮ್ದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ಬರುತ್ತೆ. ಬಟ್ ವಿತ್ ಲಾಸ್ಟ್ ಅಲ್ಲಿ ಒಂದು ಎಮೋಷನಲಿ ಕನೆಕ್ಟ್ ಆಗುವಂತಹ ಕಂಟೆಂಟ್ ಜೊತೆಗೆ ಒಂದು ಸಂದೇಶ. ಈಗಿನ ಜೆನ್ಸಿ ಕಿಡ್ಸ್ ಹೇಗಿದ್ದಾರೆ, ಹೇಗ್ ಲವ್ ಮಾಡ್ತಾರೆ, ಲವ್ ಮಾಡೋಕೋಸ್ಕರ ಏನ್ ಮಾಡ್ತಾರೆ, ಅಪ್ಪ ಅಮ್ಮನ ಕಡೆಯಿಂದ ಏನೇನ್ ಅವ್ರಿಗೆ ಇರುತ್ತೆ ಸಪೋರ್ಟ್, ಅದನ್ನ ತಗೊಂಡು ಯಾವ ತರ ಅವರು ಉದ್ಧಾರ ಆಗ್ತಾರೋ ಹಾಳಾಗ್ತಾರೋ ಇಷ್ಟು ಚೆನ್ನಾಗಿ ಕಟ್ಕೊಂಡಿದ್ದಾರೆ ಅಂದ್ರೆ ಸೂಪರ್. ಆಕ್ಚುಲಿ ವೆರಿ ಗುಡ್. ಅಂಡ್ ಅದನ್ನ ಎಂಟರ್ಟೈನ್ಮೆಂಟ್ ಮೂಲಕ, ಕಾಮಿಡಿ ಮೂಲಕ ಹೆಂಗ್ ಹೇಳ್ಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ JMR ಅವರು. ಸೀರಿಯಸ್ಲಿ ಹ್ಯಾಟ್ಸ್ ಆಫ್ ಆಕ್ಚುಲಿ. ಆಮೇಲೆ ಈ ತರ ಒಂದು ಕಾಮಿಡಿ ಸಿನಿಮಾ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೂಡ ಇದೆ. ಆಕ್ಚುಲಿ ಟ್ವಿಸ್ಟ್ ಕೂಡ ಇದೆ. ಸೊ ಎಂಡಿಂಗ್ ವರ್ಗು ಮಿಸ್ ಮಾಡ್ಬಾರ್ದು, ಎಂಡಿಂಗ್ ಕಂಪ್ಲೀಟ್ ಆಗೋವರೆಗೂ. ಯಾಕಂದ್ರೆ ಸೊ ಫೈನಲ್ ಅಲ್ಲೂ ಸಹ ಒಂದು ಟ್ವಿಸ್ಟ್ ಬರುತ್ತೆ, ಅದು ಮಾತ್ರ ಎಕ್ಸ್ಟ್ರಾ ಇದೆ. ನನ್ಗಂತೂ ಸಖತ್ ನಗು ಬಂತು. ಎಂಡಲ್ಲೂ ನಕ್ಕೊಂಡೇ ಈಚೆ ಬರ್ತೀವಿ. ಎಮೋಷನಲ್ ಕಂಟೆಂಟ್ ಇದ್ರೂ ಕೂಡ ನವೀನ್ ಪಾಟೀಲ್ ಅವರು ಆಕ್ಚುಲಿ ಹ್ಯಾಟ್ಸ್ ಆಫ್ ಸರ್. ಇಂತಹ ಹೊಸ ಟೀಮ್ಗೆ ನೀವು ಸೇರ್ಕೊಂಡು ಇದರಲ್ಲಿ ಅತಿ ಮುಖ್ಯವಾದ ಪಾತ್ರ ಸುಧಾಕರ್ ಅವರ ತಂದೆ ಪಾತ್ರ ಮಾಡಿದರೆ ಎಕ್ಸ್ಟ್ರಾ ಆರ್ಡಿನರಿ ಕ್ಯಾರೆಕ್ಟರ್ ಅವ್ರ ಮಾತ್ರ. ನಾ ಟೋಟಲಿ ಕಂಪ್ಲೀಟ್ ಓವರ್ ಆಲ್ ಸಿನಿಮಾ ತಗೊಂಡ್ರೆ ಎಂಟರ್ಟೈನ್ಮೆಂಟ್ ಅನ್ನೋ ಫ್ಯಾಕ್ಟರ್ ನೋಡಿ ನೀವು ಅಷ್ಟೇ. ಬೇರೆ ಸಿನಿಮಾ ಸ್ಟೋರಿ ಹಿಂಗಿದ್ಯಾ ಅಲ್ಲ, ನಿಮ್ಗೆ ಎಂಟರ್ಟೈನ್ಮೆಂಟ್ ಬೇಕು. ಸೂಪರ್ ಸಿನಿಮಾ ಹೆಂಗೆ ನೀವು ನೋಡಿದ್ರು ಹಂಗೆ ನೋಡ್ಬೇಕು ಈ ಸಿನಿಮಾ. ಅಂದ್ರೆ ಒಂದು ಒಳ್ಳೆ, ನಾನು ಒಂದ್ 2 ಅವರ್ ಆರಾಮಾಗಿ ಕುತ್ಕೊಂಡು ಫುಲ್ ಎಂಜಾಯ್ ಮಾಡಿ ನಕ್ಕೊಂಡು ಫ್ರೆಂಡ್ಸ್ ಜೊತೆಗೆ ಹೋಗ್ಬಿಟ್ರೆ ಸಖತ್ ಕಾಮಿಡಿ, ಸಖತ್ ಎಂಜಾಯ್ ಮಾಡಿದಿರಾ ಅದಂತೂ ಪಕ್ಕ. ಸೊ ನೋ ಎಕ್ಸ್ಪೆಕ್ಟೇಷನ್ ಇದೆ, ಥಿಯೇಟರ್ ಒಳಗಡೆ ಹೋಗಿ ಒಳ್ಳೆ ಎಂಟರ್ಟೈನ್ಮೆಂಟ್, ಒಳ್ಳೆ ಕಾಮಿಡಿ ಸಿನಿಮಾ ನಿಮ್ಗೆ ಸಿಗುತ್ತೆ. ಸೊ ಇದನ್ನ ಅಕಸ್ಮಾತ್ ಏನಾದ್ರು ಜನ ನೋಡ್ತಾ 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 ಕೈ ಹಿಡಿದು ಅಂದ್ರೆ 100% ಈ ವರ್ಷದ ಒಳ್ಳೆ ಹಿಟ್ ಸಾಲಿಗೆ ಸೇರುವಂತಹ ಸಿನಿಮಾ ಆಗಿದೆ. ಸೊ ಆಲ್ ದಿ ಬೆಸ್ಟ್ ಟೀಮ್ ಎಲ್ಲರೂ. ಸೊ ತುಂಬಾ ವರ್ಷಗಳ ನಂತರ 4-5 ವರ್ಷ ಆಗಿತ್ತೇನೋ ಆ ಶಾರ್ಟ್ ಮೂವಿ ರಿಲೀಸ್ ಆಗಿ. ಅದಾದ್ಮೇಲೆ 4-5 ವರ್ಷದ ನಂತರ ಒಂದು ಸಿನಿಮಾ ಮಾಡಿದಿರಾ. ಸೊ ಇಷ್ಟು ಕಷ್ಟಪಟ್ಟು ಸೊ ಒಂದು ಲೆವೆಲ್ ತಂದು ಅದನ್ನು ರಿಲೀಸ್ ಮಾಡುವಂತದ್ದು ಇದೆಯಲ್ಲ, ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಅಂಡ್ ಕ್ವಾಲಿಟಿ ಬಗ್ಗೆ ಹೇಳ್ಬೇಕು, ಏನು ಕ್ವಾಲಿಟಿ. ಶಾರ್ಟ್ ಮೂವಿ ಮಾಡೋರು ಸಿನಿಮಾ ಮಾಡಿದ್ರೆ ಹೆಂಗಿರುತ್ತೋ ಏನೋ ಬಿದ್ರು, ಆ ತರ ಅಲ್ಲ. ಸಿನಿಮಾ ಯಾವ ಲೆವೆಲ್ ಇರ್ಬೇಕು, ಒಂದು ಹೈ ಬಜೆಟ್ ಸಿನಿಮಾ ಆ ಲೆವೆಲ್ ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು. ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಅವ್ರ ಮ್ಯೂಸಿಕ್ಗಳು ಆಕ್ಚುಲಿ ತುಂಬಾ ಸಖತ್ ವೈರಲ್ ಆಗುತ್ತೆ ಈ ಇದ್ರಲ್ಲೆಲ್ಲ, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ. ಸಿನಿಮಾ ಮಾಡಿದ್ರೆ ಹೆಂಗಿರುತ್ತೆ. ಸೊ ನೀವು ಸೀರಿಯಸ್ಲಿ ಮ್ಯೂಸಿಕ್ ಸಹ ಇಷ್ಟಪಡ್ತೀರಾ, ಕ್ವಾಲಿಟಿ, ಕ್ಯಾಮ್ರಾ ವರ್ಕ್, ಆಕ್ಟಿಂಗ್ ಬಗ್ಗೆ ಹೇಳೋದು ಬೇಡ. ಯಾಕಂದ್ರೆ ಎಲ್ಲರೂ ಸಹ ಆಲ್ರೆಡಿ ತುಂಬಾನೇ ನುರಿತ ಆಕ್ಟರ್ಸ್. ಇನ್ನು ಶಾರ್ಟ್ ಮೂವಿ ಮಾಡಿ 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 ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಎಲ್ಲರಿಗೂ. ಸೊ ಹೆಡ್ಸ್ ಆಫ್ ಟೀಮ್. ಅಂಡ್ ಯಾರ್ಯಾರು ನೋಡ್ಬೇಕು ಅಂತ ಅನ್ಕೊಂಡಿದ್ರು ಈ ವಾರದಲ್ಲಿ ಎಂಜಾಯ್ ಮಾಡ್ಬೇಕು ಅಂತ, ಸೊ ಫಸ್ಟ್ ಸಿನಿಮಾ ರಿವ್ಯೂ ಈ ಸಿನಿಮಾದಲ್ಲಿ ಈ ವಾರದಲ್ಲಿ ಸಿಕ್ಕಾಪಟ್ಟೆ ಸಿನಿಮಾಗಳಿದಾವೆ. ನೋಡೋಣ, ಎಲ್ಲಾ ಸಿನಿಮಾ ನೋಡಿ ನಾನು ರಿವ್ಯೂ ಮಾಡೋಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಸೊ ಅಮೃತಾಂಜನ್ ಸಿನಿಮಾ 30th ರಿಲೀಸ್ ಆಗ್ತಿದೆ. ಸೊ ನೋಡಿ, ಕಾಮಿಡಿ ಸಿನಿಮಾ ಎಂಜಾಯ್ ಮಾಡ್ಕೊಂಡು ತೃಪ್ತಿಯಿಂದ ಈಚೆ ಬರ್ತೀರಾ. ಥ್ಯಾಂಕ್ ಯು, ನಮಸ್ಕಾರ.